ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಉಚ್ಚಾಟನೆ ಮಾಡಿದ್ರು ಬಿಜೆಪಿ ಪರ ಯತ್ನಾಳ್ ವೋಟಿಂಗ್. ಶಾಸಕ ಯತ್ನಾಳ್ ಪಕ್ಷಕ್ಕೆ ನಿಷ್ಠಾವಂತ ಆಗಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಪಕ್ಷದಿಂದ ಉಚ್ಚಾಟನೆಯಾದರೂ ಕೂಡ ಬಿಜೆಪಿ ಪರ ಯತ್ನಾಳ್ ವೋಟನ್ನ ಮಾಡಿದ್ದಾರೆ. ಈ ವಿಚಾರವಾಗಿ ಅವರ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೂ ಪತ್ರ ಬರೆದಿದ್ರು. ಶಾಸಕ ಯತ್ನಾಳ್ ಪಕ್ಷಕ್ಕೆ ಬಹಳ ನಿಷ್ಠಾವಂತರಾಗಿದ್ದಾರೆ. ಅವರ ತಪ್ಪನ್ನ ಮನ್ನಿಸಿ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬರಬೇಕು, ಬಿಜೆಪಿಯಿಂದ ಅವರನ್ನ ವಿಪಕ್ಷ ನಾಯಕನಾಗಿ ಮಾಡಬೇಕು ಅಂತ ಹೊಸದಾಗಿ ಬೇಡಿಕೆ ಇಟ್ಟಿದೆ ಬಿಜೆಪಿಯ ರೆಬಲ್ಸ್ ಟೀಮ್. ಅನೇಕರು ಅಡ್ಡ ಮತದಾನ ಮಾಡಿದ್ದು ಕ್ರಮ ಆಗಲೇಬೇಕು. 2028ರ ಎಲೆಕ್ಷನ್ ದೃಷ್ಟಿಯಿಂದ ಪಕ್ಷ ಸಂಘಟನೆ ಆಗಬೇಕು. ಹೀಗಾಗಿ ಎಲ್ಲ ಹಂತದಲ್ಲೂ ವರಿಷ್ಠರ ಬದಲಾವಣೆ ಮಾಡಬೇಕು, ಸಂಘಟನೆ ಮಾಡೋದಕ್ಕೆ ಇದು ಸಕಾಲ ಬಂದಿದೆ ಅಂತ ರೆಬಲ್ಸ್ ಒಂದು ವಿಡಿಯೋವನ್ನ ಮಾಡಿದ್ದಾರೆ. ಹೀಗೊಂದು ಹೊಸ ಬೇಡಿಕೆಯನ್ನ ರೆಬಲ್ಸ್ ತಂಡ ಇಟ್ಟಿದೆ. ಬಿಜೆಪಿಯ ರೆಬಲ್ಸ್ ತಂಡ ಪಕ್ಷದ ಒಳಗಡೆನೆ ಇಟ್ಕೊಂಡು ಅಡ್ಡ ಮತದಾನ ಮಾಡಿರುವಾಗ ಪಕ್ಷದಿಂದ ಹೊರಗಡೆ ಇದ್ರೂ ಯತ್ನಾಳ್ ಪಕ್ಷಕ್ಕೋಸ್ಕರ ವೋಟ್ ಮಾಡಿದ್ದಾರೆ, ಪಕ್ಷದ ಅಣತಿ ಅಂತ ನಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವರನ್ನ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬಂದು ಅವರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಬೇಕು ಅಂತ ರೆಬಲ್ ತಂಡ, ಬಿಜೆಪಿಯ ರೆಬಲ್ಸ್ ಇದಾರಲ್ಲ ಅವರ ತಂಡ ಈಗ ಹೊಸದಾಗಿ ಮನವಿ ಮಾಡ್ಕೊಳ್ತಾ ಇದೆ. ಈ ದಿನದ ರಾಜಕಾರಣವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಪಕ್ಷ, ಅದರಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ತನ್ನ ತೀರ್ಮಾನವನ್ನ ಎಷ್ಟು ಸೂಕ್ಷ್ಮವಾಗಿ ಮಾಡ್ತಾನೆ ಅಂತಕ್ಕಂಥ ತೀರ್ಮಾನವನ್ನ ಈ ವಿಧಾನ ಪರಿಷತ್ತಿನ ಚುನಾವಣೆ ತೋರಿಸಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಒಂದ್ ಕಡೆಗೆ ವಿಪ್ ಕೊಟ್ಕೊಂಡು ನಾವು ಇದನ್ನ ಗೆದ್ದೇ ತೀರಬೇಕು ಅಂತ ಕ್ರಾಸ್ ವೋಟಿಂಗ್ ಆಗೋದು. ನಾನು ಈ ಪಕ್ಷದ ಚಿಹ್ನೆ ಮೇಲೆ ನಾನು ಗೆದ್ದಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಈ ಪಕ್ಷ ನನಗೆ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಈ ಪಕ್ಷವನ್ನು ನಾನು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಾದ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ. ಇದರ ಮಧ್ಯದಲ್ಲಿ ಇವತ್ತು ರಾಜಕಾರಣ ಅಂದ್ರೆ ಇವತ್ತು ಬಿಸ್ನೆಸ್ ಅನ್ನೋ ಮಟ್ಟಕ್ಕೆ ಆಗಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧಗಳು. ಇದನ್ನು ಹ್ಯಾಂಡಲ್ ಮಾಡಿರ್ತಕ್ಕಂಥವ್ರಿಗೆ ನಾನಿವತ್ತು ಪ್ರಶ್ನಿಸಬೇಕಾಗತ್ತೆ ಮತ್ತು ಇದನ್ನ ಅವರು ಉತ್ತರಿಸಲು ಬೇಕಾಗುತ್ತೆ. ಯಾಕಂದ್ರೆ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ಇದ್ದಾರೆ. ಆನಂದ್, ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಆದರೂ ಕೂಡ ಪಕ್ಷಕ್ಕೆ ನಿಯತ್ತು ತೋರಿಸಿದ್ರು, ಆದರೆ ಪಕ್ಷದ ಒಳಗಡೆ ಇರೋರು ನಿಯತ್ತಿಂದ ನಡ್ಕೊಂಡಿಲ್ಲ. ಹಾಗಾಗಿ ಯತ್ನಾಳ್ರನ್ನ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬರಬೇಕು ಅನ್ನುವಂಥ ಮನವಿ ಈಗ ಹೊಸದಾಗಿ ರೆಬಲ್ ತಂಡ ಇಟ್ಟಿದೆ. ಸೊ ಈ ಡೆವಲಪ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ ಆನಂದ್? ಸಿಂಧೂರ, ಪ್ರಮುಖವಾಗಿ MLC ಚುನಾವಣೆಯಲ್ಲಿ ಬಿಜೆಪಿಯ ಶಾಸಕರ ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ಒಂದು ಸಂಚಲನ ಉಂಟು ಮಾಡಿದೆ. ಜೊತೆಗೆ ಮುಂಬರ್ತಕ್ಕಂಥ ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ಬಿಜೆಪಿ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥ ಸದ್ದು ಕೂಡ ಜೋರಾಗ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ರಾಷ್ಟ್ರೀಯ ಅಧ್ಯಕ್ಷರು ಈ ಕಡೆ ವಿಜೇಂದ್ರ ಅವರಿಗೆ ಫೋನ್ ಮಾಡಿ ತೀವ್ರವಾಗಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಪಕ್ಷದಲ್ಲಿರ್ತಕ್ಕಂಥ ಶಾಸಕರೇ ಯಾಕೆ ಅಡ್ಡ ಮತದಾನ ಮಾಡಿದ್ರು, ಜೊತೆಗೆ ತಮ್ಮ ಒಂದು ನಾಯಕತ್ವದಲ್ಲಿ ಏನಾದರೂ ಗೊಂದಲ ಇದೆಯಾ, ಏನಾದರೂ ಪಕ್ಷದಲ್ಲಿ ಏನಾದರೂ ಎಡವಟ್ಟುಗಳು ನಡೀತಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ವಿವರವನ್ನ ಪಡೆದುಕೊಂಡಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ರೆಬೆಲ್ ಟೀಮ್ ನಾಯಕರು ಕೂಡ ಈಗ ಅಲರ್ಟ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕುಮಾರ್ ಬಂಗಾರಪ್ಪನವರು ಯತ್ನಾಳ್ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕೂಡ ಅವರು ಬಿಜೆಪಿಗೆ ನಿಷ್ಠವಾಗಿದ್ದಾರೆ, ಬಿಜೆಪಿ ಅಭ್ಯರ್ಥಿಗೆ ಮತವನ್ನ ಹಾಕಿದ್ದಾರೆ. ಹಾಗಾಗಿ ಅವರನ್ನ ಮರಳಿ ಪಕ್ಷಕ್ಕೆ ಕರೆತರಬೇಕು, ಕರೆತಂದು ಅವರನ್ನ ವಿಪಕ್ಷ ನಾಯಕರಾಗಿ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿರ್ತಕ್ಕದ್ದು. ಇಲ್ಲಿ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಕೂಡ ಆಗಿರ್ತಕ್ಕಂಥ ಆರ್ ಅಶೋಕ್ ಅವರು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋ ಮಾತನ್ನು ಕೂಡ ಅವರು ಇಲ್ಲಿ ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಇವರ ನಾಯಕತ್ವದಲ್ಲೇ 2028ರ ಚುನಾವಣೆಗೆ ಹೋದ್ರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ವಿಪಕ್ಷ ನಾಯಕರನ್ನಾಗಿ ಯತ್ನಾಳ್ ಅವರನ್ನ ಮಾಡಿದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ, ಅವರನ್ನ ಮರಳಿ ಕರೆತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗ್ರಹಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಸದ್ಯ MLC ಚುನಾವಣೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಒಂದು ವರದಿಯನ್ನ ಕೇಳೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಈಗಾಗಲೇ ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಲಿದೆ. ಆ ಸಮಿತಿ ಏನು ವರದಿ ಕೊಡುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಮಹತ್ವವಾದಂತಹ ಒಂದು ಬದಲಾವಣೆ ಮಾಡೋದಕ್ಕೆ ಇದೊಂದು ಸಕಾಲ ಅಂತಾನೂ ಕೂಡ ಹೇಳ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಒಂದು ಒತ್ತಾಯ ಏನಿತ್ತು ಅದು ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಅದು ಕೂಡ ರೆಬೆಲ್ ಟೀಮ್ ಅವರು ಏನಿದ್ದಾರೆ ಇವರು ವಿಪಕ್ಷ ನಾಯಕರನ್ನು ಬದಲಾವಣೆ ಮಾಡಬೇಕು, ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ಕೊಂಡೇ ಬರ್ತಾ ಇದ್ರು. ಈಗ MLC ಚುನಾವಣೆಯಲ್ಲಿ ಅಡ್ಡ ಮತದಾನ ಏನ್ ಮಾಡಿದ್ದಾರೆ, ಇದರಿಂದ ಇವರ ನಾಯಕತ್ವಕ್ಕೆ ಹೆಚ್ಚು ಪೆಟ್ಟು ಬಿದ್ದಿರ್ತಕ್ಕಂಥದ್ದು ಮತ್ತೆ ಸಂಘಟನೆಗಳ ಮೇಲೆ ಕೂಡ ಪರಿಣಾಮ ಬೀರ್ತಕ್ಕಂಥ ಇದೆ. ಹಾಗಾಗಿ ಮುಂಬರ್ತಕ್ಕಂಥ ಒಂದು ಚುನಾವಣೆಗಳ ದೃಷ್ಟಿಯಿಂದ ಹೊಸ ವಿಪಕ್ಷ ನಾಯಕರನ್ನ ಹಾಗೆ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನೋ ಆಗ್ರಹ ಮಾಡ್ತಿದ್ದಾರೆ. ಸಿಂಧೂರ, ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.